ನಮ್ ಜಾತಿಗೆ ನಿನ್ನಿಂದ ಕಳಂಕ ಬರಬಾರ್ದು ಅಂತ ನಾನು ಹೇಳೋದ್ ನೀನ್ ಕೇಳ್ತೀಯಾ ಅಂತ ನಾನು ಮಾತು ಕೊಟ್ಟು ಬಂದಿದ್ದೀನಿ. ನಾನು ಬದುಕಿರೋದು ನೇಣು ಹಾಕೊಳ್ಳೋದು ನೀನ್ ತಗೊಳ್ಳೋ ನಿರ್ಧಾರದಲ್ಲಿ. ನಾನ್ ನಿನ್ ಜೊತೆ ಇರ್ಬೇಕಾ ನೇಣು ಹಾಕೋಬೇಕಾ ಹೇಳು. ಹೌದು, ಮೈಸೂರಿಗೆ ತುಂಬಾ ಬಸ್ ಇರುವಾಗ ಯಾಕಪ್ಪ ಲಾರಿನಲ್ಲಿ ಬರ್ತಾ ಇದ್ಯಾ? ಬಸ್ ನಿಲ್ಸಕ್ಕೆ ಹೇಳ್ದಲ್ಲಿ ನಿಲ್ಸಲ್ಲ, ಎಲ್ಲ ಒಂದು ಕಾರಣಕ್ಕೆ. ಹೌದು, ಸ್ವಲ್ಪ ಎಣ್ಣೆ ಹೊಡಿಯೋಣ. ಎಣ್ಣೆನಾ? ನಿಮಗೂ ಒಂದು ಕಟಿಂಗ್ ಕೊಡ್ತೀನಿ. ಹಾಗಾದ್ರೆ ಹಾಕು ಹಾಕು. ತಮ್ಮ, ನನಗೆ ಕಟ್ಟಿಂಗ್ ಸಾಲಲ್ಲ ಕಣಯ್ಯ, ವಾಟ್ರ್ ಆದ್ರೂ ಬೇಕು. ಸರಿ ಅಣ್ಣ, ಟಂಬ್ಲರ್ ಇದೆ ಒಳಗೆ. ಅಲ್ಲಿ ನೋಡು, ಎಲ್ಲ ಸೆಟಪ್ಪು ಒಳಗೆ ಐತೆ. ಅದ್ರ ಹಿಂದ್ಗಡೆ ನೋಡು ಉಪ್ಪಿನಕಾಯಿ ಇದೆ, ಬೆಳ್ಳುಳ್ಳಿ ಉಪ್ಪಿನಕಾಯಿ. ಅದೆತ್ಕೋ, ತುಂಬ ಚುಳ್ಳಂತಿರುತ್ತೆ. ತಮ್ಮ ಸ್ವಲ್ಪ ಜಾಸ್ತಿ ಹಾಕು, ಹೊಡೆದು 3 ದಿವಸ ಆಯ್ತು. ಅಣ್ಣ ತಗೊಳ್ಳಿ ಅಣ್ಣ, ಕಟಿಂಗ್ ಹಾಕೊಳ್ಳಿ. ನೋಡ್ಕೊಂಡಪ್ಪ, ಗಾಡಿ ಓಡಿಸ್ತಾ ಇದ್ದೀನಲ್ಲ, ಕರೆಕ್ಟಾಗಿ ಹಾಕ್ಕೊಡ್ಬೇಕು. ಕುಡೀರಿ. ಹೌದು, ಈ ರೂಟಲ್ಲಿ ಎಷ್ಟು ವರ್ಷದಿಂದ ಓಡಿಸ್ತಿದ್ದೀರಾ? 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಯಾಕೆ ಹೇಳ್ತಿದ್ಯಾ? ಎಲ್ಲಾನು ಒಂದು ಕಾರಣಕ್ಕೆ. ಏನು ಕೇಳಿದ್ರು ಕಾರಣ ಅಂತಾನೆ ಹೇಳ್ತಿದ್ಯಲ್ಲಪ್ಪ. ಸರಿ, ಅಲ್ಲಿ ಟಾರ್ಚ್ ಲೈಟ್ ಎಲ್ಲ ಕಾಣಿಸ್ತಿದ್ಯಲ್ಲ? ಹೌದು. ಹಾಗೆ ಗಾಡಿ ಸ್ವಲ್ಪ ಸ್ಲೋ ಮಾಡಿ. ಓ, ಅದು ಸರಿ. ನೀ ಆ ಪಾರ್ಟಿನ? ಕಾರಣ ಕೇಳಿದ್ರಲ್ಲ, ಎಲ್ಲಾನು ಇದಕ್ಕೆ ಹೈವೇ ಲಾರಿನಲ್ಲಿ ಬರೋದು. ಅರ್ಥ ಆಯ್ತು. ಅಲ್ಲಿ ನೋಡಪ್ಪ, ಮಕ್ಕದಲ್ಲಿ ಡಿಮ್ ಅಂಡ್ ಡಿಪ್ ತೋರಿಸ್ಕೊಂಡು ರೇಟ್ ಹೇಳ್ತಾ ಇದಾರೆ. 2 ಬೆಳ್ ತೋರಿಸಿ 200 ರೂಪಾಯಿ ಅಂತ ಹೇಳ್ತಿದ್ದಾಳೆ. ರೇಟ್ ಓಕೆನಾ? ಅದು ಓಕೆನೆ, ನೀವು ಗಾಡಿ ನಿಲ್ಸಿ. ಇವಳು ಬೇರೆ ಬೆಳ್ಳೆ ಕೆಳಗಿಳಿಸ್ತಾ ಇಲ್ಲ. ಹೌದು, ನೀವ್ ಇಳಿಯಲ್ವಾ? ಹೇ ತಂದ, ನೀನ್ ನನ್ಗೆ ಹೇಳ್ತಿದ್ಯಾ? ನಾನು ರೆಗ್ಯುಲರ್ ಆಗಿ ನಿಲ್ಸೋ ಜಾಗನೇ ಇದೆ ಕಣೋ. ನಮ್ಗೆ ಮುಂದೆ ನಿಂತಿರೋದು ಸೆಟ್ ಆಗಲ್ಲ, ಹಿಂದ್ಗಡೆ ನಿಂತಿದೆ ನೋಡು, ಅದೇ ನಮ್ಗೆ ಸೆಟ್ ಆಗೋದು. ಅದು ತುಂಬಾ ಡಿಮ್ ಆಗಿ ಕಾಣಿಸ್ತಿದೆ. ಫಿಗರ್ ಚೆನ್ನಾಗಿದೆ, ಕಂಪ್ನಿ ಹೇಗಿದೆ ನೋಡೋಣ. ಹೋಗಣ್ವಾ? ಹೌದು, ನಿನ್ನ ಮೊದ್ಲೇ ನೋಡ್ದಾಗಿದೆಯಲ್ಲ. ಹೆಣ್ಣನ್ನ ಅನ್ಭವಿಸ್ಬೇಕು ಅಂತ ಅಂದ್ಕೋ, ಸಂಶೋಧನೆ ಮಾಡ್ಬೇಕು ಅಂತ ಅಲ್ಲ. ಬಾ. ಚೆನ್ನಾಗಿ ತತ್ವ ಮಾತಾಡ್ತಾಳಲ್ಲ, ಅನುಭವಶಾಲಿ. ನಾನು ನೀನು ಒಂದಾದ ಮೇಲೆ ಈ ಚಂದ್ರನನ್ನು ನೋಡಿ. ಹೋಗಪ್ಪ, ಅದೇ ತುಂಬಾ ಸಲ ಚಂದ್ರನನ್ನು ನೋಡಿದ್ಯಲ್ಲ, ಮತ್ತಿನ್ನೇನು? ಎಷ್ಟು ಸರಿ ನೋಡಿದ್ರು ಬೋರ್ ಹೊಡಿಲ್ಲ ಹುಡುಗಿ. ಹೌದು, ನಿನ್ ಹೆಸರೇನಂತ ಹೇಳ್ದೆ? ಹುಲಿನಾ? ಬೀಜ ತೆಗ್ದಿರೋದ, ಬೀಜ ತೆಗೆದೇ ಇರೋದ? ಕಿಂಡಲ್ಲ, ಹುಲಿ ಪಾಂಡಿ. ಹುಲಿ ಪಾಂಡಿ. ಹುಲಿ ಹೆಂಗ ಹಾರತ್ತೆ ಅಂತ ನೋಡೋಣ. ಏಯ್, ಏನ್ ಬಂದ್ ಕೂಡ್ಲೆ ಮಲ್ಕೊಂಬಿಟ್ಟೆ? ನನಗ್ ಮೂಡ್ ಬರೋದ್ ಬೇಡ್ವಾ? ನೀನ್ ಕೊಡೋ 200 ರೂಪಾಯಿಗೆ ನಿಂಗೆ ಬಿಸಿ ಹೆಚ್ಚು ಮಾಡಿ ಮೂಡ್ ಬೇರೆ ಏರಿಸ್ಬೇಕಾ? ನಿಂಗೆ ಮೂಡ್ ಏರಿಸ್ಬೇಕಂದ್ರೆ ಹೆಂಡ್ತಿನ ಕರ್ಕೊಂಡು ಊಟಿ ಕೊಡಕೆನಾಲ್ಗೆ ಹೋಗಿ ರೂಮ್ ಮಾಡಿ ಮೂಡ್ ಏರಿಸ್ಕೋ. ನಂಗೆ ಟೈಮ್ ಆಗ್ತಿದೆ, ಬೇರೆ ಪಾರ್ಟಿನ ನೋಡೋದ್ ಬೇಡ್ವಾ? ತುಂಬಾ ಅವಸರ ಮಾಡ್ತಾಳಲ್ಲ, ಟಕ್ಕಂತ ಕಳ್ಸ್ಬಿಡ್ತಾಳ. ನಿಲ್ಲೋ. ಏಯ್, ನೀನ್ ತಾನ್ ಹೇಳ್ದೆ ಹುಲಿ ಹೇಗ್ ಹಾರತ್ತೆ ಅಂತ. ಅದಕ್ಕಾಗಿ ಒಣಗಿದ್ ಮರ ಬೀಳೋ ತರ. ತಗೋ, ಇದನ್ ಹಾಕು ಸೇಫ್ಟಿಗೆ. ಇದೇನಿದು, ಒಂದೇ ಕೊಡ್ತಿದ್ಯಾ? ಡಬಲ್ ಆಗಿ ಕೊಡು, ಸ್ಟೀಲ್ ಬಾಡಿ ಅಲ್ವಾ? ಇದು ಕಡಲೆ ಮಿಠಾಯಿ ಅಲ್ಲಪ್ಪ, ಕಾಂಡಮ್. ಸರಿ, ಮುಖ ಆ ಕಡೆ ತಿರುಗ್ಸು. ಕಾಂಡಮ್ ಗೌರ್ಮೆಂಟ್ ಹಾಸ್ಪಿಟಲ್ ತಂದಿದ್ದಾಳು. ಸರಿಯಾಗಿ ಹಾಕೊಳ್ಳಯ್ಯ. ಬಂದ್ ಹಾಕೊಡ್ತೀಯಾ? ಏನ್ ಹೊಸದಾಗಿ ಹೇಳ್ಕೊಡ್ತಿದ್ಯಾ? ಉಗ್ರಲ್ಲಿ ಕೀಳ್ಬೇಡಯ್ಯ, ಗಟ್ಟಿಯಾಗಿ ಹಿಡ್ಕೋ. ಪೂರ್ತಿ 500 ರೂಪಾಯಿ ಕೊಟ್ಬಿಡ್ತೀಯಾ? ಒಳ್ಳೆ ಕಂಪ್ನಿ ಕೊಡು, ನಾ ಕೊಡ್ತೀನಿ. ನನ್ಗೊಂದು ಗ್ಲಾಸಲ್ಲಿ ಉಯ್ಯಕ್ಕ. ಇದು ಕುಡಿ. ಅಪ್ಪ, ಇದು ಉಪ್ಪಿನಕಾಯಿ. ಉರಿತಿದೆ, ಎಣ್ಣೆ ಕೊಡಕ್ಕ. ಏನಾಯ್ತೆ?
ಹಾ ಅದನ್ ಯಾಕೆ ಕೇಳ್ತೀರಾ? ಕ್ರೂರಿ ಮನುಷ್ಯನಾ? ಹಾ ಉರಿತಿದೆ. ಕೈನ ಅಲ್ಲ್ ನೋಡು. ನೋಡ್ಕೊಂಡು ಅಮ್ಮಿಕ್ ಬಿಟ್ಟ. ಇನ್ನೊಂದು ಟಂಬ್ಲರ್ ಕೊಡು. ಇದಕ್ಕೆ ಬಾಂಬೆ ರೆಡ್ ಲೈಟೇ ಪರವಾಗಿಲ್ಲ. ಜಾಕೆಟ್ ಬೇರೆ ಹರಿದಾಕ್ಬಿಟ್ಟ. ಕ್ರೂರ ಮನುಷ್ಯ. ಕಾಮದಾಸಲ್ಲಿ ಕೈಯನ್ನು ಹಿಡಿದು ಅಮ್ಕಿ ನೋವು ಮಾಡ್ಬಿಟ್ಟ. ಅಮ್ಮ ಏನ್ ಹೇಳೋದು? ಏ ದನ, ಅಲ್ಲೇನೋ ಶಬ್ದ ಅಲ್ಲಿ. ಆ ಇನ್ನೊಂದ್ ಬಂದ್ ಟಂಬ್ಲರ್ ಕೆಲ್ಸ ಕೊಡಕ್ಕ. ಬಿಟ್ಟು ಕತ್ತಿದಾನೆ. ನೂರೊಂದು ನೆನಪು ಎದೆಯಾಳದಿಂದ. ಏನಪ್ಪ ಹಾಡ್ ಆಡ್ತಿದ್ದಿ? ನಿದ್ರೆ ಬರ್ತಿದ್ಯಾ? ಏನ ನಿದ್ದೆ ನನಗ್ ಬರ್ತಾ ಇದೆ ಅಂತ ಆಡ್ತಲ್ಲಮ್ಮ, ನಿದ್ದೆ ನಿನಗ್ ಬರ್ಬಾರ್ದು ಅಂತ. ಏನಯ್ಯ, ಇಲ್ಲಿ ಎಷ್ಟೋ ಮಂದಿ ಇದ್ದಾರೆ, ನನ್ನ ಹತ್ರ ಮಾತ್ರ ಯಾಕೆ ಬರ್ತಿ? ಅದು ಏನ್ ಮಾಯಾ ಅಂತ ಗೊತ್ತಿಲ್ಲ, ನೀನ್ ನೋಡಿದ್ರೇನೆ ಹಂಗೆ. ಏನು ಚಾಪೆ ದಿಂಬೆಲ್ಲ ಒಂದೇ ಸೆಟಪ್ ಆಗಿದೆ? ಏಯ್, ಎಲ್ಲ ನಿನ್ಗೋಸ್ಕರನೇ. ಸರಿ, ಕತೆ ಹೇಳೋ ಸಮಯನ ಇದು? ಹೌದೌದೌದೌದು, ಇದು ದೇಹ ಮಾತಾಡೋ ಸಮಯ ಅಲ್ಲ. ಆ? ಬಾ ಇಬ್ರು ಸೇರಿ ಸ್ವರ್ಗ ಸೇರೋಣ. ಸರಿ. ಕವಿತಾ, ಕನ್ನಡದಲ್ಲಿ 100ಕ್ಕೆ 100, ಆಂಗ್ಲದಲ್ಲಿ 100ಕ್ಕೆ 100, ಗಣಿತದಲ್ಲಿ 100ಕ್ಕೆ 100, ಸೈನ್ಸ್ನಲ್ಲಿ 100ಕ್ಕೆ 100, ಸಮಾಜದಲ್ಲಿ 100ಕ್ಕೆ 100, 500ಕ್ಕೆ 500. ವೆರಿ ಗುಡ್ ಕವಿತಾ, ನೀ ತುಂಬಾ ಮುಂದೆ ಬರ್ತೀಯಮ್ಮ. ಯೋ 200 ರೂಪಾಯಿ ಸೇರಿಸಿ ಕೊಡೋ. ಕಂಪ್ನಿ ಕೊಡ್ತೀನಲ್ಲ. ಹಾ ಯೋ ಅದೇ ಎಲ್ಲ ಮಾಡ್ತಿದ್ದೀನಲ್ವಾ, ಒಟ್ಟು 500 ರೂಪಾಯಿ ಕೊಡು. ಇವಾಗ ಹೇಗಿದ್ದೀರಪ್ಪ? ಪರವಾಗಿಲ್ಲಮ್ಮ. ಅಮ್ಮ, ಬಂದೆ ಕವಿತಾ. ಅಮ್ಮ ತಗೋಮ್ಮ, ಎಲ್ಲ ಸಾಮಾನು ತಗೊಂಡಿದ್ದೀನಿ. ಸರಿ ನೋಡಿ ಖರ್ಚು ಮಾಡು. ನಾ ನೋಡ್ಕೋತೀನಿ. ಇವತ್ತು ಕಲೆಕ್ಷನ್ ಪರವಾಗಿಲ್ಲಮ್ಮ. ಅಯ್ಯೋ, ಏನಿದು ಹೀಗೀರಿದ್ದಾರೆ? ಏನಮ್ಮ ಹೊಸ್ದಾಗ್ ಕೇಳ್ತಾ ಇದ್ಯಾ? ಬರೋರೆಲ್ಲ ಮನುಷ್ಯರಾಗಿದ್ರೆ ಪರವಾಗಿಲ್ಲ, ಬರೋರೆಲ್ಲ ಮೃಗಗಳೇ ಆಗಿದ್ದಾರೆ. ಅಯ್ಯೋ, ಹೇಗಮ್ಮ ಸಹಿಸ್ಕೋತೀಯ ಇದನ್ನೆಲ್ಲ? ಸ್ವಲ್ಪ ಎಣ್ಣೆ ರೆಡಿ ಮಾಡು. ಸರಿಮ್ಮ. ತಗೋ, ಈ ಹಣನ ತಗೊಂಡು ಎತ್ತಿಡು. ಅಪ್ಪಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಕ್ಕಾಗತ್ತೆ. ಸರಿಮ್ಮ, ಈಗ್ಲೇ ಮದ್ದು ಅರ್ದು ಬಿಡ್ತೀನಮ್ಮ. ಆಮೇಲೆ ನನ್ನ ಅಳಿಯನ ಹತ್ರ ಏನು ಮಾತಾಡಕ್ಕಾಗಲ್ಲ. ಕೆಲಸ ವಿಷಯದಲ್ಲಿ ಅವನು ತುಂಬಾ ಕೋಪ ಮಾಡ್ಕೊಂಡು ದುಮ್ತಾನೆ. ಹೋಗಿ ಭದ್ರವಾಗಿ ಸೇರು. ಅಲ್ಲಿ ಹೋದ್ಮೇಲೆ ಒಂದು ಫೋನ್ ಮಾಡು. ಹೋಗಪ್ಪ. ನಾಗರಾಜಣ್ಣ, ಆ? ನಾನ್ ಗಾಡಿಗೆ ಲೋಡ್ ಏರಿಸಿ ಮೈಸೂರು ದಾರಿನಲ್ಲಿ ಕೊಯಂಬತ್ತೂರ್ಗೆ ಹೋಗ್ತೀನಿ. ಏ ಈಸಿ ಪಾಂಡಿ, ಆಗಿರುತ್ತೆ. ನನ್ನ ಹತ್ರ ಹೇಳೋ ಬದಲು ನನ್ನ ಅಳಿಯನ ಹತ್ರ ಹೇಳಪ್ಪ. ಅವನ ಹತ್ರ ಬೇರೆಯಾ? ಸರಿ ಬನ್ನಿ. ಆ 3 ಲೋಡ್ಗೆ ಬಿಲ್ ಹಾಕಿದ್ರಾ? ಸರಿ ಹಾಕ್ತೀನಿ ಸರ್. ಬೇಗ ಹಾಕಿ. ಅಬ್ಬಬ್ಬಾ, ಶುರು ಮಾಡಿಬಿಟ್ಟಿಯ ನಿನ್ ಡೈಲಿ ಕತೆನಾ? ಏನೋ ಇದು, ಯಾವಾಗ ನೋಡಿದ್ರು ಪಾರ್ಸಲ್ ಊಟ. ಪಾರ್ಸಲ್ ಊಟ ಬಿಡಕ್ ಆಗಲ್ವೇನೋ ನಿನ್ಗೆ? ನಾಗರಾಜಣ್ಣ, ನೀನ್ ಅಳಿಯಂಗೆ ಸರಿಯಾದ ಕಾಲಕ್ಕೆ ಮದುವೆ ಮಾಡ್ಬಿಡೋ. ಪಾರ್ಸಲ್ ಊಟನೇ ಮಾಡ್ತಾ ಇದ್ದೀರಿ ಹೇಗೆ? ಲೋ ಪುಟ್ಟ, ಶ್ರೀರಂಗಪಟ್ಟಣದಲ್ಲಿ ತುಂಬಾ ಸುಂದರವಾಗಿರೋ ಓದಿದ ಹುಡುಗಿ ಒಂದಿದೆ, ಮದುವೆ ಆಗ್ತೀಯಾ? ಸರಿ ಸರಿ ಬಿಡು, ಬೇಡ. ಇಲ್ಲ, ನೀನಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ, ವಯಸ್ಸಾಗ್ತಾ ಇದೆಯಲ್ವಾ? ಇಲ್ಲಿ ನೋಡು ಪಾಂಡಿ, ನೀನು ನೋಡೋ ಅಂಗಡಿಲೆಲ್ಲ ತಿಂಡಿ ತಿನ್ನೋನು. ಆದ್ರೆ ನನ್ನ ಅಳಿಯ ಇಷ್ಟ ಇದ್ರೆ ಮಾತ್ರ ಅಸ್ತ್ರೆ ತಿಂತಾನೆ. ಅದೇ ಯಾಕೆ ಅಂತ ಅಣ್ಣ, ಈ ವಯಸ್ಸಿನಲ್ಲಿ ಒಳ್ಳೆ ಊಟ ಮಾಡ್ಬೇಕಲ್ವಾ? ಏ ಯಾರು ಇವ್ರ? ತುತ್ ಕೊಟ್ರೆ ವಾ ಅಂತ ವಾಂತಿ ಮಾಡಿದ್ರು. ಬಾಲ ಸರ್, ಹುರಿದ ಮೀನು ಸಾಂಬಾರ್ ಮಾಡಿದೀನಿ. ಸಾಯಂಕಾಲ ಮನೆ ಹತ್ರ ಬರ್ತೀರಾ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತೀಯಾ? ಕೆಲ್ಸ ನೋಡಕ್ಕೆ ಕರಿತಿದೀನಿ. ಏನಮ್ಮ ಪಾರ್ವತಿ, ಅವ್ನ್ ಫ್ರೆಶ್ ಆಗಿ ಕೊಟ್ರೆ ಊಟ ಮಾಡಲ್ಲ, ಇದ್ರಲ್ಲಿ ನೀನು ಗಂಡ ತಿನ್ ಮಿಕ್ಕಿದ್ ಕೊಡ್ತೀಯಾ? ಸಾಕು ಸಾಕು, ಅವನೇ ನಾನು ಹಾಕೋಕೆ. ಕೋಪ ಬರ್ಸ್ಬೇಡ. ಲೋಡ್ ಹಾಕಿದಾಯ್ತಲ್ಲ, ಹೋಗ್ತಾ ಇರೋ. ಬಾಲ, ಈ ಗಾಡಿಗೆ ಲೋಡ್ ಕರೆಕ್ಟಾಗಿ ಸಿಗೋ ಹಾಗೆ ನಿನಗೊಂದು ಲೋಡ್ ತಕ್ಷಣ ಸಿಗ್ತಾ ಇಲ್ವಲ್ಲ? ಸರಿ ಅಣ್ಣ, ನಾನು ಲೋಡ್ ತಗೊಂಡು ಹೊಡ್ತೀನಿ. ಬಾಲ,
ನಾ ಕಾಶಿ ಅಂಗಡಿವರೆಗೂ ಹೋಗ್ಬಿಟ್ಟು ಬರ್ತೀನಿ, ನೀನು ಬೇರೆಲ್ಲ ಹೋಗ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹಾಗಾಗಿ ಹೇಳಿ ಹೋಗ್ತಾ ಏ ಇದ್ದೀನಿ. ಪಾಂಡಿ, ಬರ್ಲಾ? ನಂಗೂ ಆ ಕಡೆ ಕೆಲಸ ಇದೆ, ನಾನು ಬರ್ತೀನಿ. ಬ್ಯಾಂಕ್ ವರ್ಗೂ ಹೋಗ್ಬೇಕು. ಬಲ ಚಿಕ್ಕಪ್ಪ ಬ್ಯಾಂಕ್ ಲೋನ್ ಹಾಕಿ ಲಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ, ಹಾಗೆ ಮಾಡೋಣವಾ? ಈಗಿರೋ ಪರಿಸ್ಥಿತಿಯಲ್ಲಿ ಮೋಟಾರ್ ಕೆಲಸ ಮಾಡೋದು ತುಂಬಾ ಕಷ್ಟ. ಏನೇ ಆದ್ರೂ ಆಲೋಚನೆ ಮಾಡಿ. ಹೇಳಿದ ತಕ್ಷಣ ಅಪಶಕನ ನುಡಿತೀಯಲ್ಲ. ಏನಾಯ್ತು ಪಾಂಡಿ? ಲಾರಿ ಬಗ್ಗೆ ಯೋಚನೆ ಮಾಡಿದ್ರೆ ಟೈರ್ ಪಂಚರ್ ಆಯ್ತು. ಏನ್ ಪಾಂಡಿ, ಟೈರ್ ಪಂಚರ್ ಆಗಿದೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮೇಜರ್ ಸುಂದರಾಜನ ಹತ್ರ ಹೇಳಿದ್ದೇನೆ ಹೇಳು. ನನಗೆ ಬೇರೆ ಟೈಮ್ ಆಗ್ತಿದೆ ಪಾಂಡಿ, ಬೇಗ ಹೋಗ್ಬೇಕು. ಏಯ್ ಪಂಚರ್ ಹಾಕಕ್ ದುಡ್ಡಿಲ್ಲಪ್ಪ. ಹಾಗೆ ತಳ್ಕೊಂಡೋಗು, ನಿಂಗೂ ಬುದ್ಧಿ ಬರುತ್ತೆ. ಪಂಚರ್ ಹಾಕಕ್ ದುಡ್ಡು ಕೊಡ್ತಾ ಹೋಗ್ತಾ ಇದೆಯಲ್ಲ. ಇರು ಸ್ವಂತವಾಗಿ ಲಾರಿ ಇಟ್ಟು ನಾನೇ ಹೊಸ ಅಂಗಡಿ ಇಡ್ತೀನಿ.